ನಮಸ್ಕಾರ ಸ್ನೇಹಿತರೆ. ಇನ್ನೇನು ಮುಂದಿನ ತಿಂಗಳಲ್ಲಿ ಚಾಂಪಿಯನ್ ಟ್ರೋಫಿ ಕೂಡ ಶುರು ಆಗ್ತಾ ಇದೆ. ಅದಕ್ಕೆ ಟೀಮ್ ಇಂಡಿಯಾ ಪರವಾಗಿ ವಿಕೆಟ್ ಕೀಪರ್ ಯಾರು ಸೆಲೆಕ್ಟ್ ಆಗ್ತಾರೆ? ರಿಷಬ್ ಪಂತ್ ಅವರಿದ್ದಾರೆ, KL ರಾಹುಲ್ ಅವರಿದ್ದಾರೆ, ಸಂಜು ಸ್ಯಾಮ್ಸನ್ ಅವರು ಕೂಡ ಇದ್ದಾರೆ. ಇವ್ರ 3 ಜನದಲ್ಲಿ ಇಬ್ಬರು ವಿಕೆಟ್ ಕೀಪರ್ ಸೆಲೆಕ್ಟ್ ಆಗ್ತಾರೆ. ಹಂಗೆ ಹೇಳೋದಕ್ಕೆ ಹೋದ್ರೆ ಇವ್ರ 3 ಜನದಲ್ಲಿ 3 ಜನನು ಕೂಡ ಸ್ಟ್ರಾಂಗ್ ಇದ್ದಾರೆ. ಸಂಜು ಸ್ಯಾಮ್ಸನ್ ಅವರಾಗಿರ್ಬೋದು, ರಿಷಬ್ ಪಂತ್ ಅವರಾಗಿರ್ಬೋದು, ಹಾಗೂ ನಮ್ಮ ಕನ್ನಡಿಗ KL ರಾಹುಲ್ ಅವರಾಗಿರ್ಬೋದು. 3 ಜನ ಕೂಡ ಸ್ಟ್ರಾಂಗ್ ಇದ್ದಾರೆ. ಯಾರ್ದು ಜಾಸ್ತಿ ಸ್ಟ್ರೈಕ್ ರೇಟ್ ಇದೆ, ಯಾರು ಜಾಸ್ತಿ ರನ್ ಹೊಡೆದಿದ್ದಾರೆ, ಅದ್ರ ಮೇಲೆ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಹಾಗಾದ್ರೆ ಈ ವಿಡಿಯೋದಲ್ಲಿ ಅದರೆಲ್ಲದರ ಬಗ್ಗೆ ಡಿಸ್ಕಸ್ ಮಾಡೋಣಂತೆ. ಅದಕ್ಕಿಂತ ಮುಂಚೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೌದು ಸ್ನೇಹಿತರೆ, ಮೊದಲದಾಗಿ ನಾವು KL ರಾಹುಲ್ ಕಡೆ ಬರೋಣ. ಒನ್ ಡೇ ಪಂದ್ಯದಲ್ಲಿ KL ರಾಹುಲ್ ಅವರು 77 ಮ್ಯಾಚ್ ಗಳನ್ನು ಆಡಿದ್ದಾರೆ. ಹಾಗೂ ಸ್ಟ್ರೈಕ್ ರೇಟ್ ನೋಡ್ಕೊ ಬರೋದಾದ್ರೆ 49.15 ಇದೆ. ಹಾಗೂ ರನ್ಸ್ ನೋಡ್ಕೊ ಬರೋದಾದ್ರೆ 2851 ರನ್ ಹೊಡೆದಿದ್ದಾರೆ. ಎರಡನೇದಾಗಿ ರಿಷಬ್ ಪಂತ್ ಕಡೆ ನೋಡ್ಕೊ ಬರೋದಾದ್ರೆ 31 ಸ್ಟ್ರೈಕ್ ರೇಟ್ ಇದೆ ಅವ್ರದ್ದು. ಹಾಗೂ 2851 ರನ್ ಹೊಡೆದಿದ್ದಾರೆ. ರಿಷಬ್ ಪಂತ್ ಅವರು 31 ಮ್ಯಾಚ್ ಗಳನ್ನು ಆಡಿದ್ದಾರೆ. ಹಾಗೂ 781 ರನ್ ಕಲೆ ಹಾಕಿದ್ದಾರೆ. ಇನ್ನು ಸಂಜು ಸ್ಯಾಮ್ಸನ್ ಕಡೆ ನೋಡ್ಕೊ ಬರೋದಾದ್ರೆ ಅವರು 16 ಮ್ಯಾಚ್ ಗಳನ್ನು ಆಡಿದ್ದಾರೆ ODI ಪಂದ್ಯದಲ್ಲಿ. ಹಾಗೂ 510 ರನ್ ಹೊಡೆದಿದ್ದಾರೆ. ಸ್ಟ್ರೈಕ್ ರೇಟ್ ನೋಡ್ಕೊ ಬರೋದಾದ್ರೆ ಸಂಜು ಸ್ಯಾಮ್ಸನ್ ಅವ್ರದ್ದು 56.66 ಸ್ಟ್ರೈಕ್ ರೇಟ್ ಇದೆ. ಇವ್ರು 3 ಜನದಲ್ಲಿ ಟಾಪ್ ಆಗಿ ಪರ್ಫಾರ್ಮೆನ್ಸ್ ಯಾರು ಕೊಟ್ಟಿದ್ದು ODI ನಲ್ಲಿ ಅಂತ ಹೇಳಿದ್ರೆ ಅದು ನಮ್ಮ ಕನ್ನಡಿಗ KL ರಾಹುಲ್ ಅವರು ಮಾತ್ರ. ಇನ್ನು ಸೆಕೆಂಡ್ ಆಗಿ ರಿಷಬ್ ಪಂತ್ ಅವರಿದ್ದಾರೆ. ಅವರು 871 ರನ್ ಹೊಡೆದಿದ್ದಾರೆ. ಅವರು ಕೂಡ ಸೆಕೆಂಡ್ ಆರ್ಡರ್ ನಲ್ಲಿ ಇದ್ದಾರೆ. ಇನ್ನು ಸಂಜು ಸ್ಯಾಮ್ಸನ್ ಅವರು ಕೂಡ 510 ರನ್ ಕಲೆ ಹಾಕಿದ್ದಾರೆ. ಇವ್ರು 3 ಜನದಲ್ಲಿ ನಾ ಹೇಳೋ ಪ್ರಕಾರ KL ರಾಹುಲ್ ಅವ್ರನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಅವ್ರು ಕೂಡ ಪರ್ಫಾರ್ಮೆನ್ಸ್ ODI ನಲ್ಲಿ ತುಂಬಾನೇ ಚೆನ್ನಾಗಿದೆ. ಇನ್ನು ರಿಷಬ್ ಪಂತ್ ಅವ್ರದ್ದು ಕೂಡ ಚೆನ್ನಾಗಿದೆ. ಇವರಿಬ್ರು ಸೆಲೆಕ್ಟ್ ಆಗ್ಬೋದು ಅಂತ ನನ್ನ ಅನಿಸಿಕೆ ಚಾಂಪಿಯನ್ ಟ್ರೋಫಿಗೆ. ಇದರ ಬಗ್ಗೆ ನಿಮ್ಗೆ ಅನಿಸುತ್ತೆ ಅಂತ ಕಾಮೆಂಟ್ ನಲ್ಲಿ ತಿಳಿಸಿ. ಹಾಗೂ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.